ಜೈ ಹಿಂದ್ ಭಾವಿ ಅಗ್ನಿವೀರರೇ. ಈಗ ನೀವು ನೋಡುತ್ತಿರುವ ವಿಡಿಯೋ ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ 16ನೇ ದಿನದ ವಿಡಿಯೋವನ್ನು ಈಗ ನೀವು ನೋಡ್ತಾ ಇದ್ದೀರಿ. ಇಂದು ಕ್ಲರ್ಕ್ ಮತ್ತು ಸ್ಟೋರ್ ಕೀಪರ್ ಟೆಕ್ನಿಕಲ್ ಹುದ್ದೆಗಳಿಗೆ ಆರ್ಮಿ ರ್ಯಾಲಿ ನಡೀತಾ ಇದೆ. ಎಲ್ಲರೂ ಗಮನಿಸಬೇಕು, ಇಂದು ನಡೆಯತಕ್ಕಂಥದ್ದು 16ನೇ ದಿನ. ಇದು ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ವಿಡಿಯೋವನ್ನು ಈಗ ನೀವು ನೋಡ್ತಾ ಇದ್ದೀರಾ. ಇವತ್ತು ಕ್ಲರ್ಕ್ ಮತ್ತು ಟೆಕ್ನಿಕಲ್ ಸ್ಟೋರ್ ಕೀಪರ್ ಹುದ್ದೆಗಳಿಗೆ ರನ್ನಿಂಗ್ ನಡೀತಾ ಇದೆ. ಅದೇ ರೀತಿಯಾಗಿ ನಾಳೆ ದಿನ ಟ್ರೇಡ್ಮನ್ ಹುದ್ದೆಗಳಿಗೆ ಫಿಸಿಕಲ್ ಇದೆ. ಇವತ್ತು ಈಗಾಗಲೇ GD ಹುದ್ದೆಗಳಿಗೆ ಫಿಸಿಕಲ್ ಮುಕ್ತಾಯ ಆಗಿದೆ. ಅದೇ ರೀತಿಯಾಗಿ 14ನೇ ದಿನ ನಾನು ರನ್ನಿಂಗ್ ವಿಡಿಯೋವನ್ನು ಬಿಟ್ಟಿದ್ದೆ. ಅದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟ್ ಮಾಡಿದ್ದಾರೆ. ಆ ಕಮೆಂಟ್ಗಳಿಗೆ ನಾನೀಗ ಆನ್ಸರ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡ್ತಾ ನನ್ನ ಕಮೆಂಟ್ಗಳನ್ನ ಕೇಳ್ತಾ ಹೋಗಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅಭ್ಯರ್ಥಿಗಳೇ, ಇಲ್ಲಿ ಗಣೇಶ್ ರಾವುತ್ ಅಂತಕ್ಕಂಥವ್ರು ಕಮೆಂಟ್ ಮಾಡಿದ್ದಾರೆ. ಸರ್, ನೀವು ಮಾಡುವ ವಿಡಿಯೋ ಎಂಡ್ ನಮಗೆ ಒಂದು ಧೈರ್ಯವಾಗುತ್ತದೆ ಸರ್ ಅಂತ ಕಳಿಸಿದ್ದಾರೆ. ನಿಜವಾಗಲೂ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಯಾಕಂದರೆ ನಾವು ಕಷ್ಟಪಟ್ಟು ವಿಡಿಯೋ ಮಾಡಿ ಬಿಟ್ಟಿದ್ದಕ್ಕೆ ಒಂದು ಧೈರ್ಯ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾರಪ್ಪ ಅಂದ್ರೆ ಮಾಂತೇಶ್ ಹಳ್ಳಿಮಟ್ಟಿ ಅಂತಕ್ಕಂಥವ್ರು, ನಾವು ರ್ಯಾಲಿಗೆ ಬಂದಾಗ ನೀವು ಕಷ್ಟಪಟ್ಟು ವಿಡಿಯೋ ಮಾಡೋದನ್ನು ನೋಡಿದ್ದೀವಿ ಸರ್, ತುಂಬ ಧನ್ಯವಾದಗಳು ಸರ್ ಅಂದಿದ್ದಾರೆ. ಅವ್ರಿಗೂ ಸಹಿತ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ ಆನಂದ್ ಬಾಲ್ನಾಸಿ ಅಂತಕ್ಕಂಥವ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಎಂದಿದ್ದಾರೆ. ಅವ್ರಿಗೂ ಸಹಿತ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಪಾಟೀಲ್ ಅಂತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ. ಮಂಗಳೂರು ಯಾರು ನೆಕ್ಸ್ಟ್ ರ್ಯಾಲಿ ಮಂತ್ ಹೇಳಿ ಸರ್ ಪ್ಲೀಸ್ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಈ ವರ್ಷದ ರ್ಯಾಲಿಗಳು ಈಗಾಗಲೇ ಡೇಟ್ಗಳು ಫಿಕ್ಸ್ ಆಗಿ ಹಾವೇರಿ ಮುಗಿತು, ನೆಕ್ಸ್ಟ್ ಬೀದರ್ ಇದೆ. ನೆಕ್ಸ್ಟ್ ಮಂಗಳೂರು ಯಾರೋ ಬರ್ತಕ್ಕಂಥದ್ದು 2023 ಮಾರ್ಚ್ ತಿಂಗಳಲ್ಲಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ರ್ಯಾಲಿ ಡೇಟನ್ನು ಫಿಕ್ಸ್ ಮಾಡ್ತಾರೆ. 2023 ಮಾರ್ಚ್ ನಂತರ ಆರ್ಮಿ ರ್ಯಾಲಿಗಳು ಪ್ರಾರಂಭ ಆಗುತ್ತವೆ ಹೊಸವು ಅಂತ ತಿಳ್ಕೊಬೋದು. ಅದೇ ರೀತಿಯಾಗಿ ಮಾಂತೇಶ್ ಹಳ್ಳಿಮಟ್ಟಿ ಅವರು ಮತ್ತೊಂದು ಕಮೆಂಟ್ ಮಾಡಿದ್ದಾರೆ. ನೀವು ಮಾಡೋ ವಿಡಿಯೋ ನಮಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಸರ್ ಅಂದಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ಅದೇ ರೀತಿಯಾಗಿ ಕಾರ್ತಿಕ್ ಅಂತಕ್ಕಂಥವ್ರು ಥ್ಯಾಂಕ್ಸ್ ಸರ್ ಅಂದರೆ ಅವ್ರಿಗೂ ಸಹಿತ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ ಶ್ರೀಧರ್ ಗೌಡ ಅಂತಕ್ಕಂಥವ್ರು ಥ್ಯಾಂಕ್ ಯು ಸರ್, ನಮ್ಮ ಉತ್ತರ ಕನ್ನಡ ಜಿಲ್ಲೆ 6 ಡೇ ಆಗಿತ್ತು, ಗ್ರೌಂಡ್ ಫುಲ್ ಕೆಸರು ಸರ್, ನಮಗೂ ಹಾಕಿಕೊಳ್ಳಲಿಕ್ಕೆ ಕೊಡಲಿಲ್ಲ, ಬರಿಗಾಲಿನಲ್ಲಿ ಓಡುವುದಕ್ಕೆ ಆಗಲಿಲ್ಲ, ಕಾಲು ಜರಿತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ನಿಜವಾಗಲೂ ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಪ್ರತಿನಿತ್ಯ ಅಂದ್ರೆ ಮಳೆ ಪ್ರಾರಂಭವಾಗಿದೆ. ಇವತ್ತು ಮಾತ್ರ ನಿನ್ನೆ ಮುಂಜಾನೆಯಿಂದ ಇವತ್ತಿನವರೆಗೆ ಮಳೆ ಆಗಿಲ್ಲ, ರಾತ್ರಿನೂ ಆಗಿಲ್ಲ, ಆಮೇಲೆ ಇವತ್ತು ಮುಂಜಾನೆಯೂ ಆಗಿಲ್ಲ, ಕ್ಲಿಯರ್ ಆಗಿದೆ, ಗ್ರೌಂಡ್ ಸ್ವಚ್ಛ ಇದೆ. ಇವತ್ತು ಓಡ್ತಕ್ಕಂಥ ಕ್ಲರ್ಕ್ ವಿದ್ಯಾರ್ಥಿಗಳು ಭಾಳ ಆರಾಮಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅಂದರೆ ಅಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಮ ಗ್ರೌಂಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆ. ಆದರೆ ಏನಪ್ಪ ಅಂದರೆ ಗ್ರೌಂಡ್ ಸ್ವಲ್ಪ ಮಿದು ಇದ್ದ ಕಾರಣ ಈ ಕಡೆ ಆರ್ಮಿಯವರು ಅಲ್ಲಿದ್ದಂಥ ಸಿಬ್ಬಂದಿಯವರು ಟ್ರ್ಯಾಕನ್ನು ನೀರು ನಿಂತಲ್ಲಿ ಎಲ್ಲ ಗಟ್ಟಿಯಾಗಿ ಮಾಡಿದ್ದಾರೆ. ಈಗ ನೀವು ನೋಡ್ಬೋದು, ಇವತ್ತು ಮಳೆಯಾಗಿಲ್ಲ, ನಿನ್ನೆ ಮುಂಜಾನೆ ಲಾಸ್ಟ್ 4ನೇ ಬ್ಯಾಚ್ವರೆಗೆ ಏನು ಮಳೆ ಆಯಿತು, ಅಲ್ಲಿಂದ ನಂತರ ಮಳೆಯಾಗಿಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ಕಮೆಂಟ್ ಮಾಡಿದ್ದಾರೆ, ಇಲ್ಲಿ ನೀವು ಗಮನಿಸಬೇಕು. ಇವ್ರು ಯಾರಪ್ಪ ಅಂದ್ರೆ ಮುತ್ತಣ್ಣ ಬರ್ಮು ಅಂತಕ್ಕಂಥವ್ರು. ಸರ್, GDಗೆ ಹೈಟು ಎಷ್ಟು ಇರಬೇಕು ದಯಮಾಡಿ ಹೇಳಿ ಸರ್, ನಮ್ಮ ಫ್ರೆಂಡ್ ಹೇಳಿದ 170 ಸೆಂಟಿಮೀಟ್ರ್ ಅಂತ, ಇದು ಸರಿನಾ ಸರ್ ಅಂತಕ್ಕಂಥ ಮಾತನ್ನು ಕೇಳಿದ್ದಾರೆ. ಈಗಾಗಲೇ GDಗೆ ಆರ್ಮಿಯಲ್ಲಿ ಹೈಟ್ ಎಷ್ಟಿರಬೇಕಪ್ಪ ಅಂದರೆ 166 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಇರಬೇಕು. ಆದರೆ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಸಲ ಹೆಚ್ಚಿಗೆ ಅಭ್ಯರ್ಥಿಗಳು ಕೂಡಿರೋದ್ರಿಂದ ಒಂದೊಂದು ಸಲ ಸ್ವಲ್ಪ ಹೈಟನ್ನು ಹೆಚ್ಚು ಮಾಡ್ತಾರೆ, ಅದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಶರಣಯ್ಯಮ್ಮ ಮಠದ ಅಂತಕ್ಕಂಥವ್ರು. ಸರ್, ಇವತ್ತು 15ನೇ ದಿನ ರನ್ನಿಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಅಂದಿದ್ದಾರೆ. 15ನೇ ದಿನ ನಾವು ರನ್ನಿಂಗ್ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಅಲ್ಲಿ ಸ್ವಲ್ಪ ತೊಂದರೆ ಇತ್ತು, ಆದ್ದರಿಂದ ದಯವಿಟ್ಟು ಕ್ಷಮೆ ಇರಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪನ್ನಿ MD ಅಂತಕ್ಕಂಥವ್ರು, ಸರ್ ಗ್ರೌಂಡ್ ಫುಲ್ ಜರಿತಾ ಇದೆ ಅಂತಕ್ಕಂಥ ಮಾತನ್ನು ಕಮೆಂಟನ್ನು ಮಾಡಿದ್ದಾರೆ. ನಿಜವಾಗಲೂ ಮಳೆ ಆದ ಕಾರಣ ಜರಿತಾ ಇತ್ತು, ಆದರೆ ಇವತ್ತಂತೂ ಮಳೆಯಾಗಿಲ್ಲ, ಏನೂ ಯಾವುದೇ ರೀತಿ ಗ್ರೌಂಡ್ ಜರಿತಾ ಇಲ್ಲ, ಆದರೆ ಕಾಲಲ್ಲಿ ಮಿದು ಇದೆ. ಅದೇ ರೀತಿಯಾಗಿ ಸರ್, ಆರ್ಮಿ ಕ್ಲರ್ಕ್ ರನ್ನಿಂಗ್ ಹೇಗೆ ತೆಗೆಯುತ್ತಿದ್ದಾರೆ ಅಂಥೇಳಿ ವಿಶಾಲ್ ಲಮಾನಿ ಅಂತಕ್ಕಂಥವ್ರು ಕಮೆಂಟ್ ಮಾಡಿದ್ದಾರೆ. ಇವತ್ತು ನೀವು ನೋಡ್ತಾ ಇರೋದು ಆರ್ಮಿ ಕ್ಲರ್ಕ್ ರನ್ನಿಂಗ್ ವಿಡಿಯೋನ ನೋಡ್ತಾ ಇದ್ದೀರಿ. ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ ರನ್ನಿಂಗ್ ಟೈಮ್ ಎಷ್ಟು ಹಿಡಿತಾರೋ, ಆಮೇಲೆ ಎಷ್ಟು ಟೈಮ್ದಾಗ ಓಡ್ತಾರೋ ಅನ್ನೋದನ್ನು ನೀವು ನೋಡ್ಬೋದು ಇಲ್ಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಚನ್ನವೀರಪ್ಪ ವಿಕ್ರಮ್ ಮಠ್ ಅಂತಕ್ಕಂಥವ್ರು, ಸರ್ ಫ್ರೀಡಮ್ ಫೈಟ್ಸ್ ಫ್ಯಾಮಿಲಿ ರಿಲೇಷನ್ ಭರ್ತಿ ಹಾಕಬಹುದಾ ಅಂದಾರೆ. ಇಲ್ಲಿ ರಿಲೇಷನ್ ಭರ್ತಿಗೆ ಹಾಕಬೇಕಾದ್ರೆ ಅವರ ಅಣ್ಣ ಅಥವಾ ಅವರ ತಂದೆ ಆರ್ಮಿ ಒಳಗಿದ್ದರೆ ಮಾತ್ರ ಅಂಥವರು ಅಲ್ಲಿ ಅರ್ಜಿ ಹಾಕಬಹುದು, ರ್ಯಾಲಿಯಲ್ಲಿ ಭಾಗವಹಿಸ್ಬೋದು, ರಿಲೇಷನ್ ರ್ಯಾಲಿಯಲ್ಲಿ ಭಾಗವಹಿಸೋರು.
ಓಕೆ, ಮುಂದೆ ಕಮಾಂಡಿಂಗ್ ವಾಯ್ಸ್ ಕಮಾಂಡಿಂಗ್ ಬರ್ತಾ ಇದೆ, ಆ ಕಡೆ ನೀವು ಲಕ್ಷ್ಯ ಕೊಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಮೆಂಟ್ಗಳಿಗೆ ನಾನು ಆನ್ಸರ್ ಮಾಡುತ್ತೇನೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.